ಇದು ಶೋಭಾ ರಾಜೇಶ್ ಯೂಟ್ಯೂಬ್ ಚಾನಲ್. ಏನು ತೋರಿಸ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ? ಇವತ್ತು ಅಕಸ್ಮಾತಾಗಿ ಆಚೆ ನೋಡಿ ಕರೆಂಟ್ ಇದೆ. ನಮ್ಮನೆ ಒಳಗಡೆ ಎಲ್ಲೂ ಕರೆಂಟ್ ಇಲ್ಲ. ಯಾಕೆಂದರೆ ಏನೋ DP ಏನೋ ಹೊರ್ಟೋಗ್ಬಿಟ್ಟಿದೆ ಅಂತೆ. ನಮ್ಮ ಯಜಮಾನ್ರು ನೋಡ್ಕೊಂಡಿಲ್ಲ, ನಾವು ನೋಡ್ಕೊಂಡಿಲ್ಲ. ಹಂಗಾಗಿ ಕರೆಂಟ್ ಇರಲಿಲ್ಲ ಬೆಳಗ್ಗೆಯಿಂದ ಸಂಜೆ ತನಕ. ಸಂಜೆ ಹೋಗಿ ನಾನು ಮೀಟ್ರ್ ಬೋರ್ಡೆಲ್ಲ ಚೆಕ್ ಮಾಡಿದೆ. ಆವಾಗ ಅಲ್ಲಿ ಮೀಟ್ರಲ್ಲಿ ಕರೆಂಟ್ ಇದೆ, ಮೇಲ್ಗಡೆ DP ಆಫ್ ಆಗಿದೆ. ಹಾಗಾಗಿ ಕರೆಂಟ್ ಇಲ್ಲ. ಆದ್ರೂ ಎಷ್ಟೇ ಶ್ರೀಮಂತರಾದರೂ ಎಷ್ಟೇ ಬಡವರಾದ್ರೂ ನಮಗೆ ಕರೆಂಟೇ ಇರುತ್ತೆ ಅಂದಾಗ ಒಂದಿನ ದೀಪದ ಅವಶ್ಯಕತೆ ಇದ್ದೇ ಇರುತ್ತಲ್ವ. ದೀಪ ಸುತ್ತೆಲ್ಲ ಬೆಳಕು ಕೊಡುತ್ತೆ, ಆದರೆ ಅದರ ತಳ ಯಾವಾಗಲೂ ನೆರಳು ಬೆಳಕು ಬೀಳಲ್ಲ. ಅದು ಯಾವಾಗಲೂ ಶ್ಯಾಡೋ ಇದಾಗೇ ಇರುತ್ತೆ. ಅದೇ ಥರ ನಮ್ಮ ಜೀವನನೂ ಕೂಡ ನಾವು ಸುತ್ತ ಎಲ್ಲರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿರಲಿ ಅಂತ ಸಹಾಯ ಮಾಡ್ತೀವಿ. ನಮಗೆ ಸಹಾಯ ಮಾಡೋರು ಯಾರೂ ಇರಲ್ಲ. ಕೆಲವೊಂದು ಟೈಮ್ ಇದೇ ಥರ ಕತ್ತಲೆ ಮನೆಯಲ್ಲಿ ಸಣ್ಣ ಮೇಣದ ಬತ್ತಿನೇ ನಮಗೆ ಬೆಳಕು ಕೊಡಬೇಕಾಗುತ್ತೆ. ಇದನ್ನು ನೆನ್ಪಿಟ್ಕೋಬೇಕು. ಇವಾಗ ನನ್ನ ಜೀವನನೂ ಹಂಗೆ ಅನಿಸುತ್ತೆ ಅಂತ ನನಗನ್ನಿಸ್ತಾ ಇದೆ. ಏಕೆಂದರೆ ಮನೆಗೆ ಗಂಡ ಎಷ್ಟು ಆಧಾರವಾಗಿರ್ತಾರೆ ಗೊತ್ತಾ? ಅವರು ಒಂದು ಕ್ಷಣ ಇಲ್ಲ ಅಂದರೆ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಇರ್ಬೋದು, ದುಡ್ಡು ಇರ್ಬೋದು, ಫೋನ್ ಇರ್ಬೋದು, ಎಲ್ಲ ಹೆಣ್ಮಕ್ಳು ಸಬಲವರಾಗೇ ಇರ್ತಾರೆ. ಎಲ್ಲರ ಕೈಯಲ್ಲೂ ಪಟಕ್ಕಂತ ನಾನು ಈ ಕ್ಷಣಕ್ಕೆ ಕರೆಂಟ್ ಹಾಕಿಸ್ಕೊಬಿಡ್ತೀನಿ, ನನ್ನ ಹತ್ರ ದುಡ್ಡಿದ್ರೆ ಸಾಕು, ನಾನು ದುಡ್ಡು ಮಾಡಿಬಿಟ್ರೆ ಸಾಕು. ದುಡ್ಡು ಬೇಕು, ದುಡ್ಡು ಇದ್ದು ಕೂಡ ನಾವು ಏನು ಇಲ್ಲ ಅಂತ ತೋರಿಸ್ಕೊಡೋದು ಇಂಥ ಸಮಯಗಳು. ಏಕೆಂದರೆ ನಮ್ಮ ಹತ್ರ ದುಡ್ಡಿದ್ದು DP ಎಲ್ಲ ಹಾಕಿ ಏನೇ ಮಾಡಿದ್ರೂ ಕೂಡ ಅವರು ಆ ಸಮಯಕ್ಕೆ ಬಂದ DP ಹಾಕಲಿಲ್ಲ ಅಂದರೆ ನಾವು ಅವತ್ತು ಕತ್ತಲೆ ಮನೇಲಿ ಇರಲೇಬೇಕು. ನಾವು ಮೇಣದ ಬತ್ತಿ ಬೆಳಕು ಇರಲೇಬೇಕು, ಸೀಮೆಣ್ಣೆ ದೀಪದ ಬೆಳಕು ಇರಲೇಬೇಕು ಅಲ್ವಾ? ಇವತ್ತು ನನ್ನ ಕ್ಯಾಂಡಲ್ ನೋಡ್ಬೇಕಾದ್ರೆ ಅದೇ ನೆನಪಾಯಿತು. ನಮ್ಮಮ್ಮ ಒಲೆ ಉರುಗ್ತಾ ಕೂತಿರೋಳು, ಕರೆಂಟ್ ಹೋಗಿರ್ತಿತ್ತು ಹಳ್ಳಿಲಿ. ನಾವು ಸೀಮೆಣ್ಣೆ ದೀಪ ಹಚ್ಕೊಂಡು ಇಲ್ಲೊಂದು ಅಲ್ಲೊಂದು, ಅದು ಏನರಲ್ಲಿ ಮಾಡ್ತಾಯಿದ್ರು ಗೊತ್ತಾ? ಸೀಮೆಣ್ಣೆ ದೀಪನ ಇದು ಡ್ರಿಂಕ್ಸ್ ಮಾಡಿರ್ತಾರಲ್ಲ ಬಾಟ್ಲು, ಅದಕ್ಕೆ ಸೀಮೆಣ್ಣೆ ಊದ್ಬಿಟ್ಟು ಅದ್ರ ಕ್ಯಾಪ್ಗೆ ಬಟ್ಟೆ ಹತ್ತಿ, ಅಂದರೆ ಕಾಟನ್ ಬಟ್ಟೆನ ಹತ್ಬಿಟ್ಟು ಅದಕ್ಕೆ ಸುರಿದ್ಬಿಟ್ಟು ಸೀಮೆಣ್ಣೆ ಫುಲ್ ಇದು ಮಾಡಿ ಕಚ್ಚಿಬಿಟ್ಟು ಇಟ್ಟರೆ ಅದು ಬತ್ತಿ ಬೇಗ ಖಾಲಿ ಆಗ್ತಾ ಇರಲಿಲ್ಲ. ಸೀಮೆಣ್ಣೆ ಇದಾದಂಗೆ ಉರಿತಾ ಇತ್ತು. ಈ ಥರ ದೀಪಗಳನ್ನ ಮಾಡ್ತಾಯಿದ್ರು. ಇದೆಲ್ಲ ನನಗೆ ತುಂಬ ನೆನಪಿದೆ. ನಮ್ಮೂರು ನನಗೊಂದು ಕ್ಷಣ ಕಣ್ಣಿಗೆ ಬಂದು ಹೋದಂಗಾಯಿತು. ಯಾಕಂದರೆ ನಾನು ಅಂಥ ಮನೆಯಲ್ಲೇ ಬೆಳೆದವಳು. ಆದರೆ ನನಗೆ ಎಜುಕೇಷನ್ ಅಷ್ಟು ಇಂಪಾರ್ಟೆಂಟು. ದೇವ್ರು ನನಗೆ ವಿದ್ಯೆನೇ ಹತ್ತಿಸ್ಲಿಲ್ಲ. ಆದರೆ ಇವಾಗ ಬೆಂಗಳೂರಿಗೆ ಬಂದು ಮನೆ ಕೆಲಸ ಮಾಡ್ತಾಯಿದ್ದೀನಲ್ಲ ಅಂತ ಒಂದು ನೋವಿದೆ, ಗಿಲ್ಟ್ ಇದೆ. ಎಲ್ಲರೂ ಚೆನ್ನಾಗಿದ್ದಾರೆ, ನನಗೆ ಯಾಕೆ ಈ ಕಷ್ಟ ಅಂತ ಅನಿಸುತ್ತೆ. ಕಷ್ಟದಲ್ಲಿ ಇದೇ ಥರ ಅಲ್ವಾ? ನಾವು ಬೇರೆಯವ್ರಿಗೆ ಒಂದೊಂದ್ಸಲ ಬೆಳಕಾಗಿರ್ತೀವಿ, ನಮ್ಮ ತಳ ಕತ್ತಲಲ್ಲೇ ಇರುತ್ತೆ. ಇದನ್ನು ಅರ್ಥ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಒಬ್ಬಳೇ ಕೂತಿದಾಗ ನೆನಪಾಯಿತು. ಆದರೆ ಒಂದು ಸಲ ಯೋಚನೆ ಮಾಡಿದ್ರೆ ನಾನು ಒಂದು ತಪ್ಪು ನಿರ್ಧಾರ ಮಾಡಿಬಿಟ್ನೇನೋ ಅಂತ ಅನಿಸುತ್ತೆ. ನಾವು 18-20 ವರ್ಷಕ್ಕೆ ಮದುವೆ ಆದರೆ 24-25 ವರ್ಷದೊತ್ತಿಗೆ ಮಕ್ಕಳೆಲ್ಲ ಎದ್ದು ಜೀವನ ಮುಗಿಯುತ್ತೆ. ಅಲ್ಲಿಂದ ಒಂದು 26-27 ವರ್ಷಕ್ಕೆ ಏನೋ ಮಕ್ಕಳು ಒಂದನೇ ಕ್ಲಾಸ್ 2ನೇ ಕ್ಲಾಸ್ ಆಗ್ಬಿಡ್ತವೆ. ಆಮೇಲೆ ನಾವು ದುಡಿಯೋಕ್ಕೂ ಇನ್ನೂ 10 ವರ್ಷ ಟೈಮ್ ಇರುತ್ತೆ. ಆದರೆ ನಾವು 24-25 ವರ್ಷಕ್ಕೆ ಮದುವೆ ಆಗಿಬಿಟ್ರೆ ನಮ್ಮ ಮಕ್ಕಳು ಮಾಡ್ಕೊಳ್ಳೋಷ್ಟರಲ್ಲೇ ಒಂದು 26-27 ವರ್ಷ ಆಗಿರುತ್ತೆ. ಮಕ್ಕಳು ಜೀವನ ಮಾಡಿದ್ರೆ 30-32 ಆಗೋಗ್ಬಿಡುತ್ತೆ. ಇನ್ನು ಅದು ಫಸ್ಟು ಸ್ಟ್ಯಾಂಡರ್ಡು, ಸೆಕೆಂಡ್ ಸ್ಟ್ಯಾಂಡರ್ಡ್ ಅದಕ್ಕೆ ಬುದ್ಧಿ ಬರೋಷ್ಟರಲ್ಲೇ 34-35 ವರ್ಷ ಆಗೋಗ್ಬಿಡುತ್ತೆ.